ಮತ್ತೊಂದು ಕಡೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಸ್ಕ್ಯಾನಿಂಗ್ ಪ್ರಕ್ರಿಯೆಗೆ ಅಡ್ಡಿಪಡಿಸಲಾಗಿದೆ. ಪೊಲೀಸರ ಭದ್ರತೆಯಲ್ಲಿ ಮೃತದೇಹಗಳ ಸ್ಕ್ಯಾನಿಂಗ್. ಪೀಟರ್ ಕುಮಾರ್ ಡೇವಿಡ್ ಮೃತದೇಹದ ಸ್ಕ್ಯಾನಿಂಗ್ ಪ್ರಕ್ರಿಯೆ. ಬೆಳಗ್ಗೆ ಮೃತದೇಹದ ಸ್ಕ್ಯಾನಿಂಗ್ಗೆ ಕುಟುಂಬಸ್ಥರು ವಿರೋಧಿಸಿದ್ರು. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಸ್ಕ್ಯಾನಿಂಗ್ ಪ್ರಕ್ರಿಯೆ. ಪೊಲೀಸರ ಭದ್ರತೆಯಲ್ಲಿ ಮೃತದೇಹಗಳ ಸ್ಕ್ಯಾನಿಂಗ್ಗೆ ಮುಂದಾಗ್ತಾ ಇರೋದು. ಪೀಟರ್ ಕುಮಾರ್ ಡೇವಿಡ್ ಮೃತದೇಹದ ಸ್ಕ್ಯಾನಿಂಗ್ ಪ್ರಕ್ರಿಯೆಗೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆಗ್ಲೇ ಅಷ್ಟೇ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕುಟುಂಬಸ್ಥರು. ಅರಣ್ಯಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಕೂಡ ನಾವು ಬಾಡಿ ಕೊಡೋದಿಲ್ಲ, ಯಾವ ಸ್ಕ್ಯಾನಿಂಗು ಬೇಡ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಬಟ್ ಈಗ ಪ್ರಕ್ರಿಯೆ ಶುರುವಾಗಿದೆ ಅನ್ನೋ ಮಾಹಿತಿ. ಅರಣ್ಯ ಇಲಾಖೆ ಅಧಿಕಾರಿಗಳ ಗುಂಡೇಟಿಗೆ ಬಲಿಯಾದಂಥ ಚಾಮರಾಜನಗರದ ಶಾಗ್ಯ ಅರಣ್ಯ ಪ್ರದೇಶ ವ್ಯಾಪ್ತಿಯ ಏನು ಮೂವರು ಮೃತದೇಹ ಏನಿದೆ ಮೈಸೂರಿನ ಶವಾಗಾರದಲ್ಲಿ ಇರುವಂಥದ್ದು. ಮೂವರ ಮೃತದೇಹವನ್ನು ಈಗ ಕೆ ಆರ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಏನು ಸ್ಕ್ಯಾನಿಂಗನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೈಸೂರಿನ ಶವಾಗಾರದ ಮುಂಭಾಗದಲ್ಲಿರುವಂಥ ದೃಶ್ಯಾವಳಿಗಳನ್ನು ನೀವೀಗ ಏನು ನೋಡ್ತಾ ಇದ್ದೀರಾ, ಮೈಸೂರಿನ ಶವಾಗಾರದ ಮುಂಭಾಗದ ದೃಶ್ಯಾವಳಿ. ಏನು ಮೂರು ಮೃತದೇಹಗಳು ಮೈಸೂರಿನ ಶವಾಗಾರದಲ್ಲಿ ಇರುವಂಥದ್ದು. ಶವಗಳನ್ನು ಮರಣೋತ್ತರ ಪರೀಕ್ಷೆಯ ಮುನ್ನ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನು ಮುಗಿಸೋದಕ್ಕೆ ಶವವನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇದೀಗ ಕೆಆರ್ ಆಸ್ಪತ್ರೆಯಿಂದ ಸ್ಕ್ಯಾನಿಂಗ್ ಬಳಿಕ ಮೈಸೂರಿನ ಶವಗಾರಕ್ಕೆ ಮತ್ತೆ ಏನು ಶವ ಬಂದಿರುವಂಥದ್ದು. ಶವ ಸಂಸ್ಕಾರಕ್ಕೆ ಏನು ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಅಧ್ಯಯನಪಡಿಸಿದರು. ಯಾಕಂದರೆ ಈವರೆಗೂ ಕೂಡ ಕುಟುಂಬಸ್ಥರಿಗೆ ಸರಿಯಾದಂತಹ ಕಾನೂನು ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂಥ ನ್ಯಾಯ ಸಿಕ್ಕಿಲ್ಲ. ಮೈಸೂರಿನ ಶವಗಾರಕ್ಕೆ ಯಾಕೆ ತೆಗೆದುಕೊಂಡು ಬಂದರು ಅಂತೇಳಿ ಹೋರಾಟವನ್ನು ಮಾಡ್ತಾಯಿದ್ರು. ಜೊತೆಗೆ ಕೊಳ್ಳೇಗಾಲದಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಇನ್ನು ಶಾಗ್ಯ ಅರಣ್ಯ ವನ್ಯಜೀವಿ ಪ್ರದೇಶದಲ್ಲಿ ನಡೆದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳ ಗುಂಡಿನ ದಾಳಿಗೆ ಬಲಿಯಾದಂತಹ ಮೂವರ ಮೃತದೇಹವನ್ನು ನಿನ್ನೆಯಷ್ಟೇ ತರಲಾಗಿತ್ತು. ಆದರೆ ಈವರೆಗೂ ಕೂಡ ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆಗಳು ಕೂಡ ಪೂರ್ಣಗೊಂಡಿಲ್ಲ. ಇದರ ನಡುವೆ ಬೆಳಗ್ಗೆ ಮೈಸೂರಿನ ಶವಗಾರದಿಂದ ಏನು ಮೃತದೇಹಗಳನ್ನು ಕೆಆರ್ ಆಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ಗೆ ಹಸ್ತಾಂತರವನ್ನು ಮಾಡೋದಕ್ಕೆ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ನ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಕುಟುಂಬಸ್ಥರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಕುಟುಂಬಸ್ಥರ ಮನವೊಲಿಸುವಂಥ ಪ್ರಯತ್ನ ಕೂಡ ಅರಣ್ಯ ಇಲಾಖೆಯಿಂದ ನಡೀತಾ ಇದೆ. ಹೀಗಾಗಿ ಏನು ಮೃತದೇಹಗಳನ್ನು ಒಂದೊಂದಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಕ್ಯಾನಿಂಗನ್ನು ಮಾಡಿರುವಂಥದ್ದು. ಏನು ಅರಣ್ಯ ಇಲಾಖೆ ಹರಿಸಿದಂಥ ಗುಂಡು ಯಾವ ಭಾಗಕ್ಕೆ ಬಿದ್ದು ಇಂಜುರಿಯಾಗಿ ಸಾವನ್ನಪ್ಪಿರುವಂಥದ್ದು, ಜೊತೆಗೆ ದೇಹದಲ್ಲಿ ಗುಂಡುಗಳು ಇದ್ದಾವಾ ಇಲ್ವಾ ಈ ಎಲ್ಲ ವಿಚಾರದಲ್ಲೂ ಕೂಡ ಸ್ಕ್ಯಾನಿಂಗ್ ಪ್ರಕ್ರಿಯೆಗೆ ಏನು ಶವವನ್ನು ಒಳಪಡಿಸೋದಕ್ಕೆ ಏನು ಮೈಸೂರಿನ ಶವಗಾರದಲ್ಲಿ ಇರುವಂಥ ಮೂರು ಮೃತದೇಹಗಳನ್ನು ಒಂದೊಂದಾಗಿಯೇ ಶಿಫ್ಟ್ ಮಾಡಿ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ಮೈಸೂರಿನ ಮೆಡಿಕಲ್ ಕಾಲೇಜು ಮುಂದಾಗಿದೆ. ಜೊತೆಗೆ ಮತ್ತೊಂದು ಮೃತದೇಹವನ್ನು ಕೂಡ ಅರಣ್ಯ ಇಲಾಖೆಯ ಏನು ಗುಂಡಿನ ದಾಳಿಗೆ ಬಲಿಯಾದಂಥ ಮೃತದೇಹವನ್ನು ಸ್ಕ್ಯಾನಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಮುಂದುವರೆದಿದೆ. ಕುಟುಂಬಸ್ಥರಿಗೆ ಈವರೆಗೂ ಕೂಡ ಒಂದು ಸ್ಪಷ್ಟ ಮಾಹಿತಿ ಲಭ್ಯ ಇಲ್ಲದ ಕಾರಣ ಕುಟುಂಬಸ್ಥರು ಕೂಡ ಅವರ ಆಕ್ರೋಶವನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್, ಬಿ ಗ್ಯಾರಂಟಿ ನ್ಯೂಸ್, ಮೈಸೂರು.